Hare Rama, Rama Rama, Hare. Hare Krishna, Krishna Krishna, Hare. Sim sim pola pola, sim sim pola. Sim sim pola pola, sim sim pola. Fine flat flute, pipe, patola patola. Drum drum duplex, simbola simbola. Hare Rama, Rama Rama, Hare. Hare Krishna, Krishna Krishna. Krishna Krishna, Krishna Krishna. Keynote, keyboard, imitations. Minor note, major note, modulations. In C, in tune, intonations. Roll, rhythm, rhyming, percussions. Bar scale, score, compositions. Dance, drama, music, motivations. ಯಾವ ಬೆಳೆ ಬೆಳಿಬೇಕು, ಟ್ರ್ಯಾಕ್ಟರ್ ತಗೋಬೇಕು, ನಮ್ಮ ಕಡಿಮೆ ಸಮಯದಲ್ಲಿ ಹೇಗೆ ಜಾಸ್ತಿ ಅದೆಲ್ಲ ಟೈಮಲ್ಲಿ
ಚಂದನೆ ನೀವು ಮನೇಲಿ 10 ನಿಮಿಷ ಕಾಲಿಗೆ ಒಂದು ಅರ್ಧ ಗಂಟೆ ಹೋಮ್ವರ್ಕ್ ಮಾಡ್ತೀವಿ, ಏನು ಓದಿದ್ರೆ ಅಂತ ನೀವು ವಿಚಾರಿಸ್ತೀನಿ ನಾವು ದಯವಿಟ್ಟು ಪ್ರಗತಿ ಆಗಲ್ಲ ನಮಗೆ. ದಯವಿಟ್ಟು ನಾನು ಕೇಳ್ತಿದ್ದೀನಿ, ಮನೇಲಿ ನೀವೆಷ್ಟು ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ. ಯಾಕಂದರೆ 2 ಕೈ ಚಪ್ಪಳೆ ಆಗಿದ್ದಕ್ಕೆ ಒಂದು ಚಪ್ಪಳೆ ಚಪ್ಪಳೆ 2 ಕೈ ಬಲ್ಲ ಕೈ 2 ಕೈ 2 ಬರೋದು. ಈಗ ನಾವು ಒಂದು ಕೈ ಆಗಿದೆ ಬಲ್ಲ ಕೈ, ನೀವು ಇನ್ನೊಂದು ಪೋಷಕರು, ನಾವಿಬ್ಬರು ಸೇರಿ ಚಪ್ಪಳೆ ಹೊಡೆದ್ರೆ ಮಕ್ಕಳು ಪ್ರಗತಿ ಆಗುತ್ತೆ. ನಾನು ಬರೀ ಇಲ್ಲಿ ನಾನು ಎಷ್ಟೇ ಪಾಠ ಎಷ್ಟು ಚೆನ್ನಾಗಿ ಮಾಡಿದ್ರೆ 5 ಗಂಟೆ 6 ಗಂಟೆ ಹೋಗಿ ನಾನು ಎಷ್ಟೇ ಪಾಠ ಮಾಡೋದು ಮನೆಗೆ ಹೋಗಿ ಏನು ಗುರುತು ತೆಗೆದಿದ್ದೇನೆ ಮತ್ತೆ ದಾಗಿದ್ದು ಮತ್ತೆ ನಾಳೆ ಬಂದರೆ ಎಲ್ಲ ಮಕ್ಕಳು ಎಲ್ಲ ಬೇಸರ. ಇದಕ್ಕೆ ನಾವು ಒಂದು ಕಡೆಯಿಂದ ಎಫರ್ಟ್ ಹಾಕ್ತಾರೆ, ದಯವಿಟ್ಟು ನೀವು ಇನ್ನೊಂದು ಕಡೆಯಿಂದ ಎಫರ್ಟ್ ಹಾಕಿ ಅಷ್ಟೇ ಹೇಳ್ತಾ ನಾನು ಎರಡು ಮಾತು ಮಕ್ಕಳು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಭತ್ತವನ್ನು ವರ್ಷೆಲ್ಲ ಬೆಳೆದಿರ್ತೀರಲ್ಲ, ಆ ವರ್ಷೆಲ್ಲ ಬೆಳೆ ಬೆಳೆದಿರುವಂತಹ ಬೆಳೆಯನ್ನು ತುಂಬುವಂತ ಚೀಲಗಳಾಗ್ಬಾರ್ದು. ಮೊದಲಿಗೆ ನಮ್ಮ ಮಕ್ಕಳು ಹೇಗಾಗಬೇಕು ಅಂದ್ರೆ ಆ ಭತ್ತವನ್ನು ಬೆಳೆಯುವ ಗದ್ದೆಗಳಾಗಬೇಕು. ಗದ್ದೆ ಕೊನೆವರೆಗೂ ಇರುತ್ತೆ, ಚೀಲದಲ್ಲಿ ತುಂಬಿದ ಭತ್ತ ಆ ತಿಂಗಳು ವರ್ಷ ಇಲ್ಲ. ಹೌದಲ್ಲ? ನಮ್ಮ ಮಕ್ಕಳು ಹೇಗಿರ್ಬೇಕಾಗುತ್ತೆ? ಗದ್ದೆಗಳಾಗಬೇಕು, ಪ್ರತಿ ವರ್ಷ ಬೆಳೆ ಬೆಳೆದಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಹೇಗಾಗಬೇಕು ಅಂದ್ರೆ ಭತ್ತವನ್ನು ಬೆಳೆಯುವ ಗದ್ದೆಗಳಾಗಬೇಕು, ಕೇವಲ ಭತ್ತವನ್ನು ತುಂಬುವ ಚೀಲಗಳಾಗಬಾರದು. ಚೀಲದಲ್ಲಿ ತುಂಬುವಂತಹ ಫಲ ಭತ್ತ ಕೇವಲ ಆ ತಿಂಗಳು ವರ್ಷ. ಶಾಂತಮ್ಮನವರೇ 5 ನಿಮಿಷ ಕಳಿಸ್ತೀನಿ, 5 ನಿಮಿಷ ಖುಷಿ ಕೇಳಿಸ್ತಾ? ಶಾಂತಮ್ಮಗೆ ಸ್ವೀಟ್ ಕೊಟ್ಟು ಕಳಿಸಿ. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ವಿಚಾರಗಳನ್ನ ಹೇಳಿ ಮಾಡಿ ನನ್ನದು ಅದೇ ಮನವಿ. ನಾವು ಎಷ್ಟು ಹೇಳಿದ್ರು ಎಷ್ಟು ಓದಿದ್ರು ಇನ್ನೂ ಚೆನ್ನಾಗಿ ಗೊತ್ತಿದೆ ಎಲ್ಲ ಬೇರೆ ನಾನು ಒಬ್ಬರು ಕೂಡ ಎಷ್ಟು ಕಡೆ 5:30 6 ಗಂಟೆ ನಮ್ಮ ಆಶಾ ಫೋನ್ ಮಾಡಿರೋರು. ನಾವು ಸಮಯನೇ ನೋಡಿರಲ್ಲ ಹೆಚ್ಚು ಕಡಿಮೆ 6 ಗಂಟೆ ಹತ್ತಿರ ಆಗಿದೆ. ಆಶಾ ಫೋನ್ ಮಾಡಿದ್ರೆ ಫೋನ್ ತುಂಬ ಟೈಮ್ ಆಗೋಗಿದೆ. ತಕ್ಷಣ ಮಕ್ಕಳನ್ನ ಕಳಿಸಿ ಆ ಮಟ್ಟಕ್ಕೆ ನಾವು ಗಮನಿಸ್ಕೊಳ್ತಾ ಇದ್ದೇವೆ. ನೀವು ಹೆತ್ತವರು ಅಲ್ವಾ? ನೀವು ಹೆತ್ತವರು, ನಿಮಗೇನೆ ಫಲ ಜಾಸ್ತಿ. ಬೆಳೆ ಬಂದ್ರೆ ಬೆಳೆ ಪಡ್ಕೊಳ್ಳೋರು ನೀವು, ನಾವಲ್ಲ. ನಾವು ಕೇವಲ ನೋಡ್ತಾ ಇರೋರು, ನೀರು ನೋಡ್ತಾ ಇರೋರೇ ಇಷ್ಟು ಶ್ರಮ ಪಡ್ತಿದ್ದೀವಿ ಅಂದಾಗ ಅದರಿಂದ ಮುಂದೊಂದು ದಿನ ಆ ಒಂದು ಫಲವನ್ನ ನೋಡಿ ಖುಷಿ ಕೊಡುವಂತಹ ಸಾಯುವಂತ ಖುಷಿ ಕೊಡುವಂತಹ ನಿಮ್ಮ ಹುಡುಗಿಯರಿಗೆ ಇಷ್ಟು ಅದ್ರ ಬಗ್ಗೆ ಉಳಿಬೇಕು. ನಿಮ್ಮ ಮಕ್ಕಳನ್ನ ಎಬ್ಬಿಸಿ ಜೋರಾಗಿ ಓದಿ, ಕೇಳಿಸ್ಕೊತಿರೋ ಬಿಟ್ರೆ ಕೇಳಿಸ್ತಿಲ್ಲ ಅನ್ನಿ. ಅವ್ರು ಜೋರಾಗಿ ಓದಿ, ಅವ್ರು ಓದ್ತಾರಲ್ಲ, ಅವ್ರು ಓದೋದು ಸರಾಗವಾಗಿ ಓದ್ತಿದಾರ, ತಪ್ಪು ಹೇಳ್ತಿದಾರ ಅಥವಾ ಕೂರ್ಸ್ಕೊಂಡು ಓದ್ತಿದಾರ, ಅಕ್ಷರಗಳನ್ನ ಗುರುತಿಸ್ತಿದಾರ, ಅದು ಗೊತ್ತಾಗುತ್ತೆ ಅಲ್ವಾ? ಅದು ಗೊತ್ತಾಗುತ್ತೆ. ಸರಾಗವಾಗಿ ಓದೋದಕ್ಕೂ ಒಂದೊಂದೇ ಅಕ್ಷರನ ಕೂರ್ಸ್ಕೊಂಡು ಓದೋದಕ್ಕೂ ತಪ್ಪು ಅಂತ ಅಲ್ಲ, ಆಮೇಲೆ ಮತ್ತೆ ಓದೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಓದ್ತಾ ಹಾಡ್ತಾರ ಅದು ಗೊತ್ತಲ್ಲ. ನನಗೆ ದಿನ ಓದಿಸ್ತಾ ಇದ್ದೀನಿ, ಓದ್ತಾ ಸರಾಗವಾಗಿ ಓದುವಂತಹ ಮಕ್ಕಳು ಆಗ್ತಾರೆ. ತುಂಬಾ ಹೇಳಿದ್ದಾರೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ಬಗ್ಗೆ ನಾವು ಕೊಡಬೇಕಾದ ಗಮನದ ಬಗ್ಗೆ, ಪೋಷಕರು ಮತ್ತು ಮಕ್ಕಳ ಬಾಂಧವ್ಯ ಹೇಗಿರಬೇಕು ಮತ್ತು ಶಿಕ್ಷಕರು ಮತ್ತು ಪೋಷಕರ ನಡುವಿನ ಬಾಂಧವ್ಯ ಹೇಗಿರಬೇಕು ಅನ್ನುವಂತಹ ಹಲವಾರು ಮಾಹಿತಿಯನ್ನು ನಾನು ಹೇಳಿದ್ದೇನೆ. ನಿಜವಾಗ್ಲೂ ನನಗೆ ಖುಷಿ. ನಾನು ಹಾಗೆಲ್ಲವ ನಾನು ಒಬ್ಬರೇ ಮಾಡ್ತಾ ಇದ್ದೆ ಸ್ಪೆಷಲ್ ಕ್ಲಾಸ್. ನನ್ನ ಜೊತೆಗೆ ನಾನು ಎಷ್ಟು ಇರ್ತೀನಿ, 6 ಗಂಟೆವರೆಗೂ ಇರ್ತೀನಿ, 6 ಗಂಟೆವರೆಗೂ ಇರ್ತಾರೆ, 5:30ವರೆಗೂ ಇರ್ತೀನಿ, 5:30ವರೆಗೂ ಇರ್ತಾರೆ. ಅವ್ರು ನಾವೆಲ್ಲರೂ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರಯತ್ನ ವ್ಯರ್ಥ ಆಗದೆ ಇರೋ ಥರ ನೀವೆಲ್ಲ ನೋಡ್ಕೊಡಿ ಅಂತೇಳಿ ನನ್ನ ಮನವಿ ಅಷ್ಟೇ. ಯಾಕೆಂದ್ರೆ ಕೇವಲ ಇಲ್ಲಿ ಮಾತ್ರ ಹೇಳ್ಕೊಟ್ಟು ಮಾಡೋಕ್ಕೆ ಆಗಲ್ಲ. ಹೇಳ್ದಾಗ ಚಪ್ಪಾಳೆ ಹೊಡಿಬೇಕು ಅಂದ್ರೆ ಆ ಕಡೆಯಿಂದ ನಿಮ್ದೊಂದು ಕೈ, ಈ ಕಡೆಯಿಂದ ನಮ್ಮೊಂದು ಸೇರ್ಲೇಬೇಕು. ಸೊ ಒಂದು ಇಲ್ಲ ಒಂದೇ ಕೈ ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು ನಮ್ಗೆ ಏನು ಓದಲ್ಲ, ನಮ್ಗೆ ಏನು ಬರೆಯಲ್ಲ ನೋಡ್ರಿ ಇಲ್ಲಿ ಅಲ್ಲ, ಅದನ್ನ ನೋಡ್ತಿರಲ್ವ? ಯಾಕೆ ಅವ್ನು ಬರೀತಾ ಇಲ್ಲ, ಯಾಕೆ ಅವ್ನು ಓದ್ತಾ ಇಲ್ಲ, ಯಾಕೆ ಅವನಲ್ಲಿ ಈ ತರ ತೊಂದರೆ ಆಗ್ತಾ ಇದೆ, ಅಥವಾ ನಮ್ಮ ಮನೆ ಕಡೆಯಿಂದ ಪ್ರಾಬ್ಲಮ್, ಅಥವಾ ಶಿಕ್ಷಣದಲ್ಲಿ ನೀವು ಕೊಡ್ತಾ ಇರೋ ಶಿಕ್ಷಣದಲ್ಲೇ ಪ್ರಾಬ್ಲಮ್, ಅಥವಾ ಅವ್ನು ಇಲ್ಲಿ ತೊಡಗಿಸ್ಕೊತಾ ಇಲ್ಲ ಶಾಲೆಯಲ್ಲಿ, ಅಥವಾ ಇಲ್ಲಿ ತೊಡಗಿಸ್ಕೊಂಡು ಅವ್ನು ಇಲ್ಲಿ ಮಾತ್ರ ಬರ್ತಿರ್ತಾನೆ, ಮನೇಲಿ ಮಾತ್ರ ಬರೀತಾ ಇಲ್ಲ. ಇವೆಲ್ಲವನ್ನು ಸಹ ನೀವು ಗಮನಿಸ್ಬೇಕಾಗುತ್ತೆ. ಯಾವುದೇ ಈಗ ಒಂದು ಟಿವಿಲಾಗಲಿ ಮೊಬೈಲಲ್ಲಿ ಒಂದು ಹಾಡು ಕೇಳಿದ್ರೆ ತಕ್ಷಣ ನಾವು ಹೇಳ್ತೀವ? ಇಲ್ಲ, ಮತ್ತಿನ್ನೊಂದ್ಸರಿ ಕೇಳಿದಾಗ ಹೇಳ್ತೀವಿ, ಇನ್ನೊಂದ್ಸರಿ ಕೇಳಿದಾಗ, ಮತ್ತಿನ್ನೊಂದ್ಸರಿ ಕೇಳಿದಾಗ ನಾವೇ ಪೂರ್ತಿ ಅವ್ರಿಗೂ ಚೆನ್ನಾಗಿ ಹೇಳ್ತೀವಿ ಅಲ್ವಾ? ಪ್ರಾಕ್ಟೀಸ್ ಪ್ರಯತ್ನಗಳು ಏನಂತ ಪ್ರಯತ್ನಗಳು ಏನಿದ್ರೆ ಅವು ನಮ್ಮನ್ನ ಪರಿಪೂರ್ಣವನ್ನು ಮಾಡಿಸ್ತಾರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಯತ್ನಗಳು ನಮ್ಮನ್ನ ಪರಿಪಕ್ವವಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಗಮನ ಹರಿಸ್ತೀರಾ ಅಂತ ಹೇಳಿ ಇಷ್ಟು ಹೆಚ್ಚಿನ ಮಾಹಿತಿಯನ್ನು ಪರಸ್ಪರ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗೋಕೆ ಪ್ರಯತ್ನ ಕೊಡೋಣ. ಆ ಮನಸ್ಥಿತಿಯನ್ನ ಮೂಡಿಸೋದು ಶಿಕ್ಷಕರಾದಷ್ಟೇ ಕೆಲಸ ಅಲ್ಲ,
ಪೋಷಕರು ಕೂಡ ಆಗಿರುತ್ತೆ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಒಟ್ಟಿಗೆ ಸಹಕಾರ ಕೊಡ್ತೀರಾ ಅಂತ ಆಶಿಸ್ತಾ